ಮಾತಾಡಕ್ಕಾಗ್ತಿಲ್ವಾ? ಯಾಕೆ ಅಂದ್ರೆ ಅದೆಲ್ಲ ಈ ಮಾಯಮ್ಮನ್ ಮಾಯಾಜಾಲ. ನೀನ್ ಎಷ್ಟೇ ಕೇಳಿದ್ರು ಅವನ್ ಬಾಯಲ್ಲಿ ಒಂದೇ ಒಂದ್ ಪದನೂ ಬರಲ್ಲ ಕಣೋ. ಸುಮ್ನೆ ಆ ಕಾಡಕ್ಕೆ ಇಳಿದಿಲ್ಲ, ಸಕಲ ವಿದ್ಯೆನ ಕಲ್ತ್ಕೊಂಡೆ ಆ ಕಾಡಕ್ಕೆ ಇಳಿದಿರೋದು ಕಣೋ. ಏಯ್, ನಾಟಕ ಆಡ್ಬೇಡ, ಬೊಗಳು. ಈ ತರ ನಾಟಕ ಆಡು ಅಂತ ಮಾಟುಕತೆ ಹೇಳ್ಕೊಟ್ಟಿದ್ದಾಳ? ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನ ಕೊಂದೇ ಬಿಡ್ತೀನಿ. ನಿಜವಾಗ್ಲೂ ಇವನ್ ಮಾತು ನಿಂತೆ ಹೋಯ್ತಾ? ಇದು ಹೇಗ್ ಸಾಧ್ಯ? ಅಂದ್ರೆ ಆ ಮಾಟಗಾತಿ ನಮ್ ಪೂಜನ್ಗೆ ಏನು ಮಾಡಿದ್ಲೋ ಅದೇ ತರನೇ ಇವನ್ಗೂ ಮಾಡಿದಾಳ. ಇವನ್ ಎಲ್ಲಿ ಸತ್ಯ ಹೇಳ್ಬಿಡ್ತಾನೋ ಅಂತ ಇವನ್ ಮಾತನ್ನ ಕಿತ್ಕೊಂಡ್ಬಿಟ್ಲ. ಪಾರ್ವತಿಪುರಕ್ಕಾಗ್ಲಿ ಅಥವಾ ಬಿಲ್ವವನಕ್ಕೆ ಹೋಗೋದಕ್ಕಾಗ್ಲಿ ಈಗ ಟೈಮೇ ಇಲ್ಲ. ಫೋನ್ ಮಾಡೋಣ ಅಂದ್ರೆ ಇಬ್ರದು ಫೋನ್ ನಂಬರ್ ಇಲ್ಲ. ಈಗ ಇರೋದು ವೇದನಾಯಕಿ ಅಮ್ಮ ಒಬ್ರೆ. ಹೇಗೋ ಅಜ್ಜಿ ಅವ್ರ ಹತ್ರನೇ ಹೋಗಿದ್ದಾರೆ. ಅಜ್ಜಿಗೊಂದು ಫೋನ್ ಮಾಡ್ತೀನಿ, ಇಲ್ಲಿನ ಪರಿಸ್ಥಿತಿನ ಹೇಳ್ತೀನಿ. ಅದೇ ಸರಿ. ಹೇಳು ಸೇವಂತಿ. ಅಜ್ಜಿ, ವೇದನಾಯಕಿ ಅಮ್ಮನ ನೀವ್ ಯಾವಾಗ ಕರ್ಕೊಂಡ್ ಬರ್ತೀರಾ? ಇಲ್ಲಿ ಮನೆಯಲ್ಲಿ ಒಂದಲ್ಲ ಒಂದ್ ಅನಾಹುತ ಆಗ್ತಾನೆ ಇದೆ. ಅನಾಹುತನ? ಮತ್ತೇನಾಯ್ತೆ? ಅಯ್ಯೋ ಅಜ್ಜಿ, ಅದನ್ನೆಲ್ಲ ಫೋನಲ್ಲಿ ಹೇಳೋಷ್ಟು ಸಮಯ ಇಲ್ಲ. ನೀವು ಆದಷ್ಟು ಬೇಗ ವೇದನಾಯಕಿ ಅಮ್ಮನ ಕರ್ಕೊಂಡ್ ಬಂದ್ಬಿಡಿ. ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ ಕಣೆ. ಆದ್ರೆ ಏನ್ ಮಾಡೋದು, ಅವ್ರಿನ್ನೂ ಧ್ಯಾನದಿಂದ ಎದ್ದೇ ಇಲ್ಲ. ಅಯ್ಯೋ, ಹೌದಾ? ಹೌದು. ಮಧ್ಯದಲ್ಲಿ ಒಂದ್ಸಲ ಅವ್ರ ಧ್ಯಾನದಿಂದ ಎದ್ದಾಗ ನಿನಗ್ ಕಟ್ಟಿ ಅಂತ ಒಂದು ತಾಯ್ತಾ ಕೊಟ್ರು. ನಿನ್ಗೇನು ಅಪಾಯ ಆಗಲ್ಲ ಅಂತ ಹೇಳಿದ್ರು. ಅದನ್ನ ನೀನ್ ಕಟ್ಕೊಂಡಿದ್ಯಾ ತಾನೇ? ಹಾ ಅಜ್ಜಿ, ಕಟ್ಕೊಂಡಿದೀನಿ. ಅವ್ರ ಎಚ್ಚರ ಆಗಿದ ತಕ್ಷಣ ಅವ್ರ ಕೈ ಕಾಲಿಡ್ದು ಖಂಡಿತ ಕರ್ಕೊಂಡ್ ಬರ್ತೀನಿ. ನೀನ್ ಹುಷಾರು. ನೀನ್ ಆರೋಗ್ಯ ತುಂಬಾ ಮುಖ್ಯ. ಅಜ್ಜಿ, ನನಗಿಂತ ಕೃಷ್ಣನ್ ಯೋಚನೆ ಆಗಿದೆ. ಹೇಗಾದ್ರೂ ಮಾಡಿ ಅವನನ್ನ ಹುಡುಕಿ ಮನೆಗ್ ಕರ್ಕೊಂಡ್ ಬರ್ಬೇಕು ಅಜ್ಜಿ. ನೀನೇನ್ ತಲೆ ಕೆಡ್ಸ್ಕೋಬೇಡ. ಅರ್ಜುನ್ ಈಗ ಕೃಷ್ಣನ ಹುಡ್ಕೋ ಪ್ರಯತ್ನದಲ್ಲಿದಾನಲ್ವಾ, ಖಂಡಿತ ಅವ್ನ್ ಕರ್ಕೊಂಡ್ ಬಂದೇ ಬರ್ತಾನೆ. ಅಜ್ಜಿ, ಇಲ್ಲಿ ನಡೀತಾ ಇರೋದೆಲ್ಲ ನೋಡ್ತಿದ್ರೆ ನಮ್ ಬುದ್ಧಿ ಬಲದ ಜೊತೆಗೆ ದೈವ ಬಲನು ತುಂಬಾ ಮುಖ್ಯ ಅಂತ ಅನಿಸ್ತಾ ಇದೆ. ನೀವ್ ಹೇಗಾದ್ರೂ ಮಾಡಿ ವೇದನಾಯಕಿ ಅಮ್ಮನ ಮನೆಗ್ ಕರ್ಕೊಂಡ್ ಬನ್ನಿ. ಅವ್ರ ಸಹಾಯ ಇಲ್ದೆ ಈ ಸಮಸ್ಯೆಯಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಕಡೆ ಪಕ್ಷ ಅವ್ರ ಹತ್ರ ನಮ್ ಕೃಷ್ಣನ್ ಬಗ್ಗೆ ಆದ್ರೂ ಕೇಳಿ ಅಜ್ಜಿ. ಅವ್ರು ಸಿಗ್ತಾನೆ ಇಲ್ಲ ಸೇವಂತಿ. ಅವ್ರು ಸಿಕ್ಕಿದ ತಕ್ಷಣ ವಿಷಯನೆಲ್ಲ ಹೇಳ್ತೀನಿ. ಅವ್ರ ಏನ್ ಪರಿಹಾರ ಹೇಳ್ತಾರೋ ನಾನ್ ನಿನಗ್ ಫೋನ್ ಮಾಡಿ ಹೇಳ್ತೀನಿ. ನನ್ನ ಮನ್ಸಲ್ಲೂ ಅದೇ ಕೊರಗಿದೆ ಕಣೆ. ನಮ್ ವಂಶೋದ್ಧಾರಕ ಯಾವಾಗ ಸಿಗ್ತಾನೋ ಅಂತ. ಸರಿ, ಮರಿಬೇಡಿ ಅಜ್ಜಿ. ಸರಿ ಕಣೆ, ಹುಷಾರು. ಹೌದು, ಅರ್ಜುನ್ ಸರ್ ಕಡೆಯಿಂದ ಏನು ಅಪ್ಡೇಟ್ ಬರ್ಲೇ ಇಲ್ವಲ್ಲ? ಫೋನ್ ಮಾಡಿ ಕೇಳ್ತೀನಿ. ಹಲೋ ಸೇವಂತಿ, ಇಲ್ಲಿ ಏನೇನೋ ನಡೀತಾ ಇದೆ. ಅರ್ಜುನ್ ಸರ್, ನಮ್ಮ ಮಗ ಅಲ್ಲಿದ್ದಾನ? ನೀವು ನೋಡಿದ್ರಾ? ಬಾಗ್ಲ ಹಾಕಿದ್ದಾರೆ, ಆದ್ರೆ ಅಲ್ಲಿ ಒಳಗಡೆಯಿಂದ ನಮ್ಮ ಮಗು ಧ್ವನಿ ಕೇಳಿಸ್ತಾ ಇದೆ. ಹೌದಾ? ನಮ್ ಕೃಷ್ಣ ಹಾಗಾದ್ರೆ ಅಲ್ಲೇ ಇದ್ದಾನಾ? ಹೌದು. ಇಲ್ಲೊಬ್ಬ ರೌಡಿನ ಹಿಡಿದು ಚೆನ್ನಾಗಿ ಬಾರಿಸಿ ಅವನ್ ಬಾಯಿ ಬಿಡಿಸೋ ಪ್ರಯತ್ನ ಪಟ್ಟೆ. ಅವನ್ ಇನ್ನೇನು ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಅವನ ಮಾತೆ ನಿಂತು ಹೋಯ್ತು. ಹೌದಾ? ಯಾಕೆ ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಅದೇ ಸೇಮ್ ನಮ್ ಪೂಜನ್ಗಾಗಿದೆಯಲ್ಲ, ಅದೇ ತರ ಆಗಿದೆ. ಸೇವಂತಿ, ನಿನಗಾಗ್ತಿರೋ ಭ್ರಮೆಗಳು, ನಮ್ಮ ಮನೇಲಾಗ್ತಿರೋ ಎಲ್ಲ ಮಾಯೆಗಳನ್ನು ನೋಡ್ತಿದ್ರೆ ಇದೆಲ್ಲ ಆ ಮಾಟುಕತೆ ಕೆಲಸ ಅಂತ ನನಗನ್ನಿಸ್ತಾ ಇದೆ. ಅವಳು ಮುಂದೆ ನಾವು ಸೋಲ್ತಾ ಇದೀವಿ ಅಂತ ಅನಿಸ್ತಾ ಇದೆ ಸೇವಂತಿ. ವೇದನಾಯಕಿ ಅಮ್ಮನವರು ಧ್ಯಾನದಲ್ಲಿ ಕೂತಿದಾರಂತೆ. ಇಲ್ಲ ಅಂದಿದ್ರೆ ಅವ್ರ ಸಹಾಯನಾದ್ರೂ ತಗೋಬಹುದಿತ್ತು. ಅರ್ಜುನ್ ಸರ್,
ಬಿಲ್ವ ವನದಲ್ಲಿರೋ ಶಿವಯ್ಯ ತಾತ ಇದಾರಲ್ಲ, ಅವ್ರನ್ನ ಭೇಟಿ ಆದ್ರೆ ಏನಾದ್ರೂ ಸಹಾಯ ಸಿಗ್ಬಹುದಾ? ಸೇವಂತಿ, ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಸರ್, ಹಲೋ. ಅಯ್ಯೋ ದೇವ್ರೆ, ಮಗು ಕಣ್ಣಾಳತೆ ದೂರದಲ್ಲಿದ್ರು ಕರ್ಕೊಂಡ್ ಬರೋದಕ್ಕಾಗ್ತಿಲ್ವಲ್ಲಪ್ಪ. ಯಾಕಪ್ಪ, ಯಾಕೆ ನಮ್ ಬದುಕಲ್ಲಿ ಇಂಥ ಪರೀಕ್ಷೆ ಕೊಡ್ತಾ ಇದೀಯಾ? ಇದೊಂದು ಸಲ ನಮಗ್ ಸಹಾಯ ಮಾಡು, ಒಂದೇ ಒಂದ್ಸಲ ನಮಗ್ ಸಹಾಯ ಮಾಡು ದೇವ್ರೆ. ನಮ್ಮ ಮಗು ಮತ್ತೆ ನಮ್ಮ ಮಡ್ಲನ ಸೇರೋ ಹಾಗೆ ಮಾಡು. ಇನ್ ಯಾವತ್ತು ನನ್ನ ಕೃಷ್ಣನ ದೂರ ಮಾಡ್ಕೊಳ್ಳೋದಿಲ್ಲ ದೇವ್ರೆ. ನೀವಿಬ್ರು ಇಲ್ಲಿರ್ಬೇಡಿ, ಪೊಲೀಸರು ಬರ್ತಾ ಇದಾರೆ, ಆಮೇಲೆ ಕರಿತೀನಿ, ಹೋಗಿ. ಓಕೆ ಮೇಡಮ್. ಏಯ್ ಬರ. ಓಹೋ, ಪೊಲೀಸನ್ನೆಲ್ಲ ಕರ್ಕೊಂಡೇ ಬಂದಿದ್ದಾನೆ. ನನ್ನನ್ನು ಹಿಡಿಯಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಹಾಕೊಂಡೇ ಬಂದ್ಬಿಟ್ಟಿದ್ದಾನೆ ಈ ಅರ್ಜುನ್. ನಿನಗಿನ್ನೂ ಈ ಮಾಟಗಾತಿ ಶಕ್ತಿ ಬಗ್ಗೆ ಗೊತ್ತಿಲ್ಲ ಕಣೋ. ಏಯ್, ಆಲ್ರೆಡಿ ಪೊಲೀಸ್ನವ್ರು ಬರ್ತಾ ಇದಾರೆ. ಈಗ್ಲಾದ್ರೂ ನಿಜ ಬೊಗಳು, ಇಲ್ಲಾಂದ್ರೆ ಜೀವನ ಪರ್ಯಂತ ಜೈಲಲ್ಲಿ ಕೊಳಿಬೇಕಾಗತ್ತೆ. ನನ್ನನ್ನು ಹಿಡಿಯಕ್ಕೆ ನೀವೆಲ್ಲ ಇನ್ನೊಂದು ಜನ್ಮ ಎತ್ತು ಬರಬೇಕು. ಏನ್ ನಾಟಕ ಆಡ್ತೀಯಾ? ಬೊಗಳು. ಭರತ್ ಸರ್, ಕರೆಕ್ಟ್ ಲೊಕೇಶನ್ ಬಂದಿದೀವೇನ್ರಿ? ಹೌದು ಸರ್, ಕರೆಕ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ಇದ್ಯಾವುದೋ ಹಳೆ ಮನೆ ತರ ಇದೆ, ಗೋಡನ್ ಅಂತ ಹೇಳಿದ್ರಲ್ಲ. ಸರಿ ಬನ್ನಿ. ಸರಿಯಾಗಿ ಹುಡುಕ್ರಿ, ಒಂದ್ ಮೂಲೆನೂ ಬಿಡ್ಬೇಡಿ, ಹೋಗಿ. ಓಕೆ ಸರ್.